ಹೊಳೆನರಸೀಪುರದಾದ್ಯಂತ ಈ ಕಾಮ ಕಬಂಧ ಬಾಹು ಚಾಚಿಕೊಂಡಿದೆ. ಈ ಪ್ರಜ್ವಲ್ ಒಬ್ಬರನ್ನು ಬಿಟ್ಟಿಲ್ಲ. ಪ್ರಜ್ವಲ್ ಎಲ್ಲರನ್ನೂ ಬಳಸ್ಕೊಂಡಿದ್ದಾನೆ, ಎಲ್ಲರನ್ನೂ ಎಲ್ಲ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಒಬ್ಬರನ್ನೂ ಬಿಟ್ಟಿಲ್ಲ ಈ ಪ್ರಜ್ವಲ್ಗೆ ಮೊಬೈಲ್ ಆಟ, ಕಾಮದ ನೋಟ, ಪಾಪ ಹೆಂಗಳೆಯರಿಗೆ ಕಾಟ. ಹೊಳೆನರಸೀಪುರದಲ್ಲಿ ಇನ್ನಷ್ಟು ರಾಸಲೀಲ ವಿಡಿಯೋ ಔಟ್ ಆಗಿದೆ. ಇನ್ನಷ್ಟು ರಾಸಲೀಲ ವಿಡಿಯೋ ಇವತ್ತು ಹೊಳೆನರಸೀಪುರದಾದ್ಯಂತ ಓಡಾಡ್ತಾ ಇದೆ. ಅನಾಮಿಕ ವ್ಯಕ್ತಿ 60ಕ್ಕೂ ಹೆಚ್ಚು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋದ್ರೊಳಗಡೆ ಮತ್ತೆ 60 ವಿಡಿಯೋಗಳು ಹೊಳೆನರಸೀಪುರದಾದ್ಯಂತ ಓಡಾಡ್ತಾ ಇದೆ. ಅದರಲ್ಲಿ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ. ಹೊಳೆನರಸೀಪುರದ ದೊಡ್ಡ ಕಾರ್ಯಕರ್ತರಿದ್ದಾರೆ. JDS ಅಲ್ಲಿ ಗುರುತಿಸಿಕೊಂಡು ಹಲವರಿದ್ದಾರೆ. ಇಷ್ಟು ದಿನ ನಾವೆಲ್ಲ ಅವ್ರ ಕಾರ್ಯಕರ್ತರು, ಇವರು ಕೇವಲ ಅಧಿಕಾರಿಗಳು, ಇವರು ಕೇವಲ ಪೊಲೀಸರು, ಇವರು ಇಂಥ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅಂದ್ಕೊಂಡಿದ್ವಿ ಅಷ್ಟೇ. ಆದರೆ ಅವರ ಎಲ್ಲರ ವಿಡಿಯೋ ಈಗ ಮತ್ತೆ 60 ವಿಡಿಯೋ ಹೊರಗಡೆ ಬರ್ತಾ ಇದೆ. ಮತ್ತೊಂದಿಷ್ಟು ವಿಡಿಯೋಗಳು ಇಡೀ ಹಾಸನದಲ್ಲಿ, ಇಡೀ ಹೊಳೆನರಸೀಪುರದಲ್ಲಿ ಗಡಗಡ ಅನ್ನಿಸ್ತಾ ಇದೆ. ರಾತ್ರಿ ಮಲಗಿ ಬೆಳಗಾಗೋದ್ರೊಳಗಡೆ ಈಗ ಯಾರನ್ನು ಹುಡುಕ್ತೀರಿ? ಯಾರು ಈ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಹುಡುಕ್ತೀರಿ? ಎಸ್, ಅವನೇನೋ ಕಾರ್ತಿಕ್ಕೋ ಮತ್ತೊಬ್ಬನೋ ಆ ಪೆನ್ ಡ್ರೈವ್ ಹಾಕೊಂಡ ಅದನ್ನು ಮತ್ತೊಬ್ಬರಿಗೆ ಕೊಟ್ಟ, ಆತ ಅದನ್ನೇನೋ ಮಾಡ್ದೆ ಗೊತ್ತಿಲ್ಲ. ಆದರೆ ಈಗ ಎಲ್ಲರ ಕೈಯಲ್ಲೂ ಇದೆಯಲ್ಲ, ಎಲ್ಲರ ಜೇಬಲ್ಲೂ ಪೆನ್ ಡ್ರೈವ್ ಇದೆಯಲ್ಲ. ಯಾರು ರಿಲೀಸ್ ಮಾಡಿದ್ರು? ಈ 60 ಇನ್ಸ್ಟಾಲ್ಮೆಂಟಲ್ಲಿ ಚೂರ್ಚೂರೆ ಬಿಡ್ತಿದಾರಲ್ಲ, ಯಾರದು? ಯಾಕೆ ಬಿಡ್ತಿದ್ದಾರೆ? ಈ ಪ್ರಕರಣ ಇನ್ನು ಯಾವ್ಯಾವ ದಿಕ್ಕಿಗೆ, ಯಾವ್ಯಾವ ಆಯಾಮಕ್ಕೆ ಆವರಿಸ್ಕೊಳ್ಬೇಕು? ಒಟ್ಟಾರೆ ಪಾಪ ಹಾಸನದ ಹೊಳೆನರಸೀಪುರದ ಹೆಂಗಳೆಯರಿಗೆ ಮಾತ್ರ ಕಣ್ಣಿಗೆ ನಿದ್ರೆ ಹತ್ತುತ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳನ್ನು ಬಿಟ್ಟಿಲ್ಲ, JDS ಕಾರ್ಯಕರ್ತೆಯರನ್ನು ಬಿಟ್ಟಿಲ್ಲ. ಅಷ್ಟೇ ಯಾಕೆ, ವಿದ್ಯೆ ಕೊಡೋ ಶಿಕ್ಷಕಿಯರನ್ನು ಕೂಡ ಈ ಕಾಮುಕ ಬಿಟ್ಟಿಲ್ಲ. ಸರ್ಕಾರಿ ಕಚೇರಿ, ಶೌಚಾಲಯ, ಪ್ರಜ್ವಲ್ ಮನೆ, ಎಲ್ಲ ನೋಡಿದ್ರು ಕಾಮ ಕೇಳಿ. ಯಾರನ್ನೂ ಬಿಡ್ಲಿಲ್ಲ ಈ ಕಾಮಕ್ರಿಮಿ. ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಹೊಳೆನರಸೀಪುರದಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಪಾಪ ಆ ಜನತೆ ಮಾನಸಿಕ ತಲ್ಲಣಕ್ಕೊಳಗಾಗಿದ್ದಾರೆ. ಅವರೇ ಓಟ್ ಹಾಕಿ ಇವತ್ತು ಈ ಸ್ಟೇಜಿಗೆ ತಂದು ನಿಲ್ಲಿಸಿರುವಂಥ ಕುಟುಂಬ, ಅವ್ರ ಮನೆ ಹೆಣ್ಣುಮಕ್ಕಳ ಸೆರಗು ಕೈ ಹಾಕಿದೆ. ಪಾಪ ಹಾಸನದಲ್ಲಿ ಎಲ್ಲರ ಮನೆಯಲ್ಲೂ ಆತಂಕ. ಯಾರ್ಯಾರಿದ್ದಾರೋ, ಯಾರ್ಯಾರ ಜೊತೆ ಈತ ವಿಡಿಯೋ ಕಾಲ್ ಮಾಡಿದಾನೋ, ಯಾರ್ಯಾರು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾನೋ, ಯಾರ್ಯಾರನ್ನು ತನ್ನ ಮನೆಗೆ ಕರ್ಕೊಂಡಿದ್ದಾನೋ, ಯಾರ್ಯಾರಿಗೆ ಯಾವ್ಯಾವ ರೀತಿ ಬೆದರಿಕೆ ಹಾಕಿದಾನೋ. ಇನ್ನು 60 ವಿಡಿಯೋ ಹೊರಗಡೆ ಬಂದಿದೆ. ಇನ್ಯಾವ್ಯಾವ ವಿಡಿಯೋ ಹೊರಗಡೆ ಬರುತ್ತೆ ಅನ್ನುವಂಥ ಭಯದಲ್ಲಿ ಅಲ್ಲಿನ ಜನತೆ ಇದ್ದಾರೆ. ಈತನನ್ನು ಸಂಸದ ಮಾಡಿ 5 ವರ್ಷದ ಹಿಂದೆ ಅಧಿಕಾರ ಕೂರಿಸಿರೋ ತಪ್ಪಿಗೆ ಈಗ ಕಣ್ಣೀರು ಹಾಕೊಂಡು ಕೂತಿದ್ದಾರೆ. ಪ್ರತಿದಿನ ರಾತ್ರಿ ಆದರೆ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ ಹಾಸನದ ಆ ಪಾಪದ ಮಹಿಳೆಯರು. ಯಾವಾಗ ನಮ್ಮ ವಿಡಿಯೋ ಹೊರಗಡೆ ಬರುತ್ತೆ, ಈತ ನಮ್ಮ ವಿಡಿಯೋನು ಮಾಡ್ಕೊಂಡಿದ್ದಾನ, ನನ್ನ ಜೊತೆ ವಿಡಿಯೋ ಕಾಲ್ ಮಾಡಿದಾಗ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನ, ಎಲ್ಲ ಭಯದಲ್ಲಿ ಹಾಸನದ ಹೆಣ್ಮಕ್ಳು ಪ್ರಪಂಚಕ್ಕೆ ಮುಖ ತೋರಿಸೋದಕ್ಕಾಗದೆ ಮನೆಯಲ್ಲೇ ಔಸ್ಕೊಂಡು ಕೂತ್ಕೊಳ್ಳೋ ರೀತಿಯಲ್ಲಾಗಿದೆ. ಆದರೆ ಈಗ ಯಾರನ್ನು ಹಿಡಿತೀರಿ? ಯಾರು ವಿಡಿಯೋ ವೈರಲ್ ಮಾಡ್ದ ಅಂತ ಕಾಯ್ತೀರಿ? ಎಷ್ಟೋ ಜನರ ಕೈಯಲ್ಲಿದೆ, ಸಾವಿರ ಜನರ ಕೈಯಲ್ಲಿದೆ. ಪೆನ್ ಡ್ರೈವ್ಗಳು ಮನೆಯಲ್ಲಿದೆ. ಹಾಸನದ ಬೀದಿಗಳಲ್ಲಿ ಸಿಗ್ತಾ ಇದೆ. ಯಾರು ವೈರಲ್ ಮಾಡ್ತಾ ಇದ್ದಾರೆ? ಯಾರು ಇದನ್ನು ಹೊರಗಡೆ ಬಿಡ್ತಿದ್ದಾರೆ? ಇನ್ಸ್ಟಾಲ್ಮೆಂಟ್ ಲೆಕ್ಕದಲ್ಲಿ ಬಿಡ್ತಿದ್ದಾರೆ. ಆದರೆ ಈ ಪ್ರಜ್ವಲ್ ಸಂಸದ ಈತನನ್ನು 5 ವರ್ಷದ ಹಿಂದೆ ಆರಿಸಿ ಕಳಿಸಿದ್ದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ನಾವು ಅಂತ ಹಾಸನದ ಜನತೆ ತಲೆ ಚಚ್ಕೊಳ್ತಿದ್ದಾರೆ. ಇನ್ನು 60 ವಿಡಿಯೋ, ಶಿಕ್ಷಕಿಯರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಯಾರ್ಯಾರೋ ಇದ್ದಾರೆ, ಬ್ಯೂರೋಕ್ರಾಟ್ಸ್ ಇದ್ದಾರೆ. ಒಬ್ಬರನ್ನೂ ಬಿಟ್ಟಿಲ್ಲ ಈ ಕಾಮಕ್ರಿಮಿ. ಎಕ್ಸ್ಕ್ಲೂಸಿವ್ ಮಾಹಿತಿ NS ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಸಿಂಧೂರ, ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಿಂಧೂರ, ಸಂಸದ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಇಂಥವನನ್ನು ಆಯ್ಕೆ ಮಾಡಿ ಕಳಿಸಿದೀವ ಅಂತ ಹಾಸನದ ಜನತೆ ತಲೆ ಚಚ್ಕೊಳ್ಳೋ ಹಂತಕ್ಕೆ ಈ ಕುಟುಂಬ ಅವರನ್ನು ಇಟ್ಟಿದೆ. ಈಗೇನು 60 ವಿಡಿಯೋಗಳು ಹೊರಗಡೆ ಬಂದಿದೆ. ಇನ್ನೇನೇನು ಅಪ್ಡೇಟ್ಸ್ ಇದೆ? ಇನ್ನು ಯಾವ್ಯಾವ ಹೆಣ್ಣು ಮಕ್ಕಳ ಕತ್ತಿ ಸಿಕ್ಕಬೇಕು, ಯಾವ್ಯಾವ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ತರಿಸ್ಬೇಕು ಅಂತ ಕಾಯ್ತಿದ್ದಾರೆ. ಇನ್ನೆಷ್ಟು ಮಾಡೋದಕ್ಕೆ ಕಾಯ್ತಿದ್ದಾರೆ ಈ ಪಾಪಿಗಳು? ಎಸ್ ಪ್ರಣೋತ್, ನಾನು ನೀವು ಮಾತನಾಡಿದೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ಅಂಡ್ ಲಾಸ್ಟ್ 5 ಡೇಸ್ ಇಂದ ಏನಾಗ್ತಾ ಇದೆ, ರಾಜ್ಯದಲ್ಲಿ ಏನೇನಾಗ್ತಾ ಇದೆ, ದೇಶದಲ್ಲಿ ಏನೇನಾಗ್ತಾ ಇದೆ, ಡೆವಲಪ್ಮೆಂಟ್ಗಳೆಲ್ಲ ಗಮನಿಸ್ತಾನೆ ಇದ್ದೀವಿ. ಹಾಸನದಲ್ಲಿ ಯಾರಿಗಾದ್ರೂ ಏನಾದ್ರೂ ಕೆಲಸ ಆಗ್ಬೇಕು ಅಂತಂದ್ರೆ ಜನ ನೇರವಾಗಿ ರೇವಣ್ಣ ಅವ್ರ ಮನೆ ದಾರಿಯನ್ನ ತೋರಿಸ್ತಾ ಇದ್ರು. ಅವ್ರ ಮನೆಗೆ ಹೋಗಿ ಎಲ್ಲಿ ಕೆಲಸ ಆಗಿಲ್ಲ ಅಂದ್ರೂ ಕೂಡ ರೇವಣ್ಣ ಅವ್ರ ಮನೇಲಿ ಕೆಲಸ ಆಗುತ್ತೆ, ಅವ್ರು ಕೆಲಸ ಮಾಡ್ಕೊಡ್ತಾರೆ ಅಂತ. ಆದ್ರೆ ಸದ್ಯ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಕಾಮಕೇಳಿಯ ಹೆಡ್ ಕ್ವಾರ್ಟರ್ಸ್ ಆಗ್ಬಿಟ್ಟಿದೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸ. ಯಾಕಂತಂದ್ರೆ ಅನೇಕ ಲೈಂಗಿಕ ದೌರ್ಜನ್ಯ ಏನ್ ನಡೆದಿದೆ ಅನೇಕ ಮಹಿಳೆಯರ ಮೇಲೆ, ಅದೆಲ್ಲವೂ ಕೂಡ ಬಹುತೇಕ MP ಕ್ವಾರ್ಟರ್ಸ್ ಅಲ್ಲಿ ಮತ್ತೆ ರೇವಣ್ಣ ಅವರ ನಿವಾಸದಲ್ಲೇ ನಡೆದಿರೋದು. ಅದಕ್ಕೆ ಪ್ರೂಫ್ಗಳು ಕೂಡ ಸಾಕಷ್ಟಿದೆ. ಅಂಡ್ ನಿನ್ನೆ ರಾತ್ರಿ 60ಕ್ಕೂ ಹೆಚ್ಚು ವಿಡಿಯೋಗಳು, ಸುಮಾರು 60 ವಿಡಿಯೋಗಳು ವೈರಲ್ ಆಗಿದೆ. ಅನಾಮಿಕ, ಯಾರು ಅಂತ ಗೊತ್ತಿಲ್ಲ, ಅನಾಮಿಕ ಅದನ್ನ ವೈರಲ್ ಮಾಡಿದಾನೆ. ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತ ವಿಡಿಯೋಗಳು, ಅದು ಈ ಅಶ್ಲೀಲ ವಿಡಿಯೋಗಳೇ ಕೂಡ ಹೌದು.
ಹೆಂಗ ಸಿಗ್ತಾ ಇದೆ, ಯಾರ್ಯಾರ ಹತ್ರ ಸೇರ್ಕೊಂಡಿದೆ? ಸಿ ಇದನ್ನ ನಾವು ಪ್ರಜ್ವಲ್ನ ಬಗ್ಗೆ ಮಾತನಾಡೋದಕ್ಕೆ ಅಸಹ್ಯ ಆಗುತ್ತೆ ಬಿಡಿ. ಅವನ ಬಗ್ಗೆ ಮಾತಾಡಿದ್ರೆ ಐ ಥಿಂಕ್ ನನ್ನ ಮಾತುಗಳು ಕೂಡ ವೇಸ್ಟು ಅಂಡ್ ಅದು ಅಸಹ್ಯನೂ ಕೂಡ ಹೌದು. ಆದ್ರೆ ಬಹಳ ಪ್ರಮುಖವಾಗಿ ಪ್ರಣೋತ್ ನಾವಿಲ್ಲಿ ಗಮನಿಸಬೇಕಾಗಿರೋದು, ಈ ವಿಡಿಯೋಗಳು ವೈರಲ್ ಆಗ್ತಾ ಇದೆಯಲ್ಲ, ಸಿ ಜನ ಇಲ್ಲಿ ಸ್ವಲ್ಪ ಮೆಚೋರ್ಡ್ ಆಗಿ ವರ್ತಿಸ್ಬೇಕು ಅಂತ ಅನ್ಸುತ್ತೆ, ಪ್ರಬುದ್ಧರಾಗಿ ವರ್ತಿಸ್ಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಪ್ರಜ್ವಲ್ ರೇವಣ್ಣನ ಮೇಲೆ ದ್ವೇಷ ಇದ್ರೆ, ರೇವಣ್ಣ ಅವ್ರ ಮೇಲೆ ಕುಟುಂಬದ ಮೇಲೆ ದ್ವೇಷ ಇದ್ರೆ, ಡೋಂಟ್ ಡೂ ದಿಸ್. ಈ ವೈರಲ್ ಮಾಡಬೇಡಿ. ಯಾಕೆಂದ್ರೆ ಅದು ಡೈರೆಕ್ಟ್ ಆಗಿ ಆ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ ಹೊರತು ಎಲ್ಲ ಅಸಹ್ಯಕರ ಕೆಲಸವನ್ನ ಮಾಡಿರುವಂತ ಪ್ರಜ್ವಲ್ಗೆ ಏನಾಗಲ್ಲ. ಆತ ತಲೆಮರೆಸ್ಕೊಂಡು ಆಯ್ತು. 5 ದಿನ ಆಯ್ತು ಆತ 5 ವರ್ಷದಿಂದ ಏನೇನ್ ಕೆಲಸ ಮಾಡ್ಕೊಂಡು ಬಂದಿದ್ದ ಅದನ್ನ ಫೇಸ್ ಮಾಡಕ್ಕಾಗದೆ 5 ದಿನದಿಂದ ತಲೆಮರೆಸ್ಕೊಂಡು ಓಡೋಗಿದಾನ ಆತ. ಆದ್ರೆ ಹೆಣ್ಮಕ್ಳ ಪರಿಸ್ಥಿತಿ ಏನ್ರಿ? ಅವರು ಆ ಕುಟುಂಬ ಬಿಟ್ಟು ಹೋಗಕ್ಕಾಗತ್ತಾ? ಮನೆಯಿಂದ ಹೋಗಕ್ಕಾಗತ್ತಾ? ರೂಮಿಂದಾನೇ ಹೊರಗೆ ಬರಕ್ಕಾಗ್ತಲ್ಲ ಎಷ್ಟೋ ಜನ ಮಹಿಳೆಯರಿಗೆ. ನೀವೇ ಹೇಳ್ತಾ ಇದ್ರಿ, ಹಾಸನದ ಹೆಣ್ಮಕ್ಳು ರೋಡ್ ನಲ್ಲಿ ಓಡೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ ಇವತ್ತು ಅಂತ ಹೇಳಿ. ಸೊ ಹೀಗಾಗಿ ಯಾರೆಲ್ಲ ವಿಡಿಯೋ ವೈರಲ್ ಮಾಡಿದಾರಲ್ಲ ಅದನ್ನ ನಿಜವಾಗ್ಲೂ ಕೂಡ ಹುಡುಕ್ಬೇಕಾಗತ್ತೆ. ಅದು ತನಿಖೆ ನಡೆಸಿ ದಯವಿಟ್ಟು ಮನವಿ ಏನ್ ಗೊತ್ತಾ, ವಿಡಿಯೋಗಳನ್ನ ವೈರಲ್ ಮಾಡಬೇಡಿ. ನಿಮ್ಗೆ ಅಷ್ಟು ಕೂಡ ಆ ವಿಡಿಯೋ ಬಗ್ಗೆ ಕನ್ಸರ್ನ್ ಇತ್ತು, ಆ ಹೆಣ್ಮಕ್ಳ ಬಗ್ಗೆ ಕನ್ಸರ್ನ್ ಇತ್ತು ಅಂತಂದ್ರೆ ದಯವಿಟ್ಟು ಯಾರ ಹತ್ರ ಇನ್ನೆಷ್ಟೇ ವಿಡಿಯೋ ಇದ್ರು ಅದನ್ನ SIT ಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಅಷ್ಟಾದ್ರೂ ಪ್ರಬುದ್ಧತನವನ್ನ ಅದು ಹಾಸನ ಜನತೆ ಇರ್ಲಿ ಅಥವಾ ಯಾರ ಹತ್ರ ವಿಡಿಯೋ ಇದೆ ಅವರಾದ್ರೂ ಮಾಡ್ಬೇಕಾಗತ್ತೆ. ಅಂಡ್ ಈತನ ಬಗ್ಗೆ ಮಾತನಾಡೋದಾದ್ರೆ, ಶಿಕ್ಷಕರಿಯರನ್ನು ಕೂಡ ಬಿಟ್ಟಿಲ್ಲ ಆತ. ಸರ್ಕಾರಿ ಅಧಿಕಾರಿಗಳನ್ನ ಇವರ ಕುಟುಂಬ ಯಾವ ರೀತಿ ನಡೆಸ್ಕೊಂಡಿದೆ ಅನ್ನೋದನ್ನ ಪ್ರಣೋತ್ ನಾವು ಗಮನಿಸ್ತಾನೆ ಇದೀವಿ. ಒಬ್ಬ DC ಇಂದ ಹಿಡಿದು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ತಹಶೀಲ್ದಾರ್ ಇಂದ ಹಿಡಿದು ಪ್ರತಿಯೊಬ್ಬ ಅಧಿಕಾರಿಯನ್ನು ಕೂಡ ಇವರು ಕಾಲ್ವರ್ಸ್ಗಳ ಮ್ಯಾಟ್ಗಿಂತಲೂ ಕಡೆಯಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ. ಇದನ್ನ ನಾನೇನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ ಅಂಡ್ ನೀವೇನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಪ್ರತಿ ಹಂತದಲ್ಲೂ ಅಧಿಕಾರಿಗಳನ್ನ ಎಷ್ಟು ಕೇವಲವಾಗಿ ಮಾತನಾಡ್ತಾರೆ, ಎಷ್ಟು ಲೋ ಬೆಲ್ಟ್ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಅಂಡ್ ರೇವಣ್ಣ ಇದೆಲ್ಲವನ್ನ ಕೂಡ ಗಮನಿಸಿದೀವಿ. ಸಿಂಗುಲರ್ ಆಗಿ ಮಾತನಾಡಿಸ್ತಾರೆ. ಸೊ ಹಾಗಿರುವಾಗ ಅಪ್ಪ ಅಮ್ಮನೇ ಆತರ ನೇಚರ್ ಅಲ್ಲಿ ಇರುವಾಗ ಮಗ ಇನ್ನ ಸರ್ಕಾರಿ ಅಧಿಕಾರಿಗಳನ್ನ ತನ್ನ ಕಾಮತೃಷೆಗೋಸ್ಕರ ಬಳಸ್ಕೊಂಡಿರೋದ್ರಲ್ಲಿ ನನಗೇನೋ ಯಾವ್ದು ಡೌಟ್ ಕಾಣಿಸ್ತಾ ಇಲ್ಲ. ಅಂಡ್ ನನಗೇನು ಇದ್ರಲ್ಲಿ ಅವ್ರ ಮನೆದ ಏನೋ ಒಂದು ಸ್ಪೆಷಲ್ ಆಕ್ಟಿವಿಟಿ ಅಂತಾನು ಅನ್ನಿಸ್ತಾ ಇಲ್ಲ. ಇಟ್ಸ್ ಅನ್ ಹ್ಯಾಬಿಚುಯಲ್ ಆಗ್ಬಿಟ್ಟಿದ್ದಾರೆ ಅವರು ಪ್ರಜ್ವಲ್ ರೇವಣ್ಣ ಈ ವಿಚಾರದಲ್ಲಿ. ಅಂಡ್ ಬಹಳ ಪಳಗಿದ್ದಾರೆ. ಅಂಡ್ ಇದು ಯಾವತ್ತೂ ಕೂಡ ಒಬ್ಬರಿಂದ ಆಗಿರುವಂತ ಕೆಲಸ ಇಲ್ಲ, ಬಹುತೇಕ ಮಂದಿಯ ಸಾಥ್ ಕೂಡ ಇರುತ್ತೆ. ಸಾಥ್ ಅಂತಂದ್ರೆ ಇನ್ನೇನು ಮನೇಲಿರೋರೇ ಸಪೋರ್ಟ್ ಮಾಡಿರ್ಬಹುದು. ಯಾಕೆಂದ್ರೆ ದೊಡ್ಡಗೌಡ್ರ ಕುಟುಂಬ ಅಲ್ವಾ, ಯಾರು ಕೂಡ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಮಾಡೋದಿಲ್ಲ. ಸೊ ಈ ರೀತಿ ನೀವು ಹೇಳ್ದಂಗೆ ಕಂತಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ದಿಸ್ ಇಸ್ ನಾಟ್ ಅ ಗುಡ್ ಡೆವಲಪ್ಮೆಂಟ್. ಇಟ್ ಇಸ್ ಮೋಸ್ಟ್ ಡೇಂಜರಸ್. ಯಾರಿಗೆ? ಪ್ರಜ್ವಲ್ ರೇವಣ್ಣಂಗ ಅಲ್ಲ ಪ್ರಣೋತ್, ಇದು ಆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಇಟ್ ಇಸ್ ಅ ಮೋಸ್ಟ್ ಡೇಂಜರಸ್ ಡೆವಲಪ್ಮೆಂಟ್. ವಿಡಿಯೋ ವೈರಲ್ ಆಯ್ತು ಅಂತ ಖುಷಿ ಪಡೋದಲ್ಲ. ಯಾರ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ, ನಮ್ಮ ಹತ್ರ ವಿಡಿಯೋ ಇಲ್ಲ, ನಮಗ್ ಶೇರ್ ಮಾಡಿ. ಪ್ಲೀಸ್ ಸ್ಟಾಪ್ ಇಟ್. ಡೋಂಟ್ ಡೂ ದಿಸ್. ಆ ಮಹಿಳೆಯರ ಖಾಸಗಿತನಕ್ಕೆ ಸ್ವಲ್ಪ ಬೆಲೆ ಕೊಡಿ. ಅಂಡ್ ಯಾರ ಹತ್ರ ವಿಡಿಯೋ ಇದೆ ದಯವಿಟ್ಟು ಅದನ್ನ ವೈರಲ್ ಮಾಡೋ ಬದಲು ಗಿವ್ ಇಟ್ ಟು SIT ತಂದು ಕೊಡಿ. ಆ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಆಗದಂಗೆ ನೋಡ್ಕೊಳ್ಳಿ. ಈಗ ಆಲ್ರೆಡಿ ಹೆಣ್ಮಕ್ಳು ನೊಂದು ಬೆಂದು ಹೋಗಿದ್ದಾರೆ. ಇನ್ ಕೇಸ್ ಆ ವಿಡಿಯೋದಲ್ಲಿ ನಿಮ್ಮ ಮನೆಯ ಹೆಣ್ಮಕ್ಳು ಇದ್ದಿದ್ರೆ ಅಥವಾ ಇದ್ದರೆ ಏನಾಗ್ತಿತ್ತು ಗೊತ್ತಿಲ್ಲ. ಯಾರ್ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಥ್ಯಾಂಕ್ ಯು ಸಿಂಧೂರ ಮಾಹಿತಿಗೆ.